ಶ್ರೀನಿವಾಸನ ದೈವಿಕ ಋಣ ಮತ್ತು ಭಗವಾನ್ ಶಾಂತನನ ಪರಮಶಕ್ತಿ. ದೈವಿಕ ಲೋಕಗಳ ಅನಂತ ಪ್ರಕಾಶಮಯ ವ್ಯಾಪ್ತಿಯಲ್ಲಿ ಅವರು ಅವರ ಅವತಾರ ರೂಪವಾಗಿ ದೇವಲೋಕದ ಧನಾಧಿಪತಿಯಾದ ಅವರಿಂದ ಮಹಾಲಕ್ಷ್ಮಿ ಮತ್ತು ಪದ್ಮಾವತಿ ದೇವಿಯರೊಂದಿಗೆ ತಮ್ಮ ವೈಭವಮಯ ವಿವಾಹಕ್ಕಾಗಿ ಮಹಾಋಣವನ್ನು ಸ್ವೀಕರಿಸಿದರು. ಯುಗಗಳು ಕಳೆದರೂ ತಿರುಮಲ ಪರ್ವತಗಳಲ್ಲಿ ಭಕ್ತರು ಸಲ್ಲಿಸುವ ಕಾಣಿಕೆಗಳು ಆ ಶಾಶ್ವತ ಋಣ ತೀರಿಕೆಗೆ ಸಹಾಯ ಮಾಡುವ ಪವಿತ್ರ ಕಾರ್ಯವೆಂದು ಪರಿಗಣಿಸಲ್ಪಟ್ಟವು. ಆದರೆ ಆ ಋಣಚಕ್ರವು ನಿರಂತರವಾಗಿಯೇ ಉಳಿಯಿತು. ಆಗ ಅಸೀಮ ಶಕ್ತಿ ಮತ್ತು ಐಶ್ವರ್ಯದ ಅಧಿಪತಿಯಾದ ಪರಮೇಶ್ವರ ಈ ಬ್ರಹ್ಮಾಂಡೀಯ ಅಸಮತೋಲನವನ್ನು ಗಮನಿಸಿದರು. ಶಾಂತನನು ತನ್ನ ಅಪ್ರಮೇಯ ಶಕ್ತಿಯಿಂದ ವಾಸ್ತವಿಕತೆ ಮತ್ತು ಕನಸುಗಳನ್ನೇ ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದ್ದನು. ಆತ ಸೃಷ್ಟಿಸುವ ಕನಸುಗಳು ವಾಸ್ತವದಿಂದ ಬೇರ್ಪಡಿಸಲಾಗದಷ್ಟು ನಿಜಸ್ವರೂಪ ಹೊಂದಿದ್ದವು. ಅನಂತ ಪದ್ಮನಾಭಸ್ವಾಮಿಯ ಶಕ್ತಿಯೊಂದಿಗೆ ಶಾಂತನನ ಪ್ರಯೋಗ. ಶ್ರೀನಿವಾಸನ ಋಣವನ್ನು ನಿವಾರಿಸಲು ಶಾಂತನನು ಅವರ ದಿವ್ಯಶಕ್ತಿಯತ್ತ ಮುಖ ಮಾಡಿದರು. ಅನಂತನ ಉಸಿರಾಟವೇ ಬ್ರಹ್ಮಾಂಡಗಳನ್ನು ಹುಟ್ಟಿಸಬಹುದು ಅಥವಾ ಲಯಗೊಳಿಸಬಹುದು ಎಂದು ನಂಬಲಾಗುತ್ತಿತ್ತು. ಅವರ ಕನಸುಗಳು ಸೃಷ್ಟಿಯನ್ನೇ ರೂಪಿಸುವ ಶಕ್ತಿಯಾಗಿದ್ದವು. ಶಾಂತನನು ತನ್ನ ದೈವಿಕ ಶಕ್ತಿಯನ್ನು ಅನಂತನ ಅನಂತ ಕನಸುಗಳೊಂದಿಗೆ ಸಂಯೋಜಿಸಿ ಕನಸಿನೊಳಗಿನ ಬ್ರಹ್ಮಾಂಡ ಒಂದನ್ನು ನಿರ್ಮಿಸಿದರು. ಆ ಲೋಕದಲ್ಲಿ ಪ್ರತಿಯೊಂದು ಅಣುವು, ಪ್ರಕೃತಿ ನಿಯಮವು ದೈವಚಿಂತನೆಯ ಪ್ರಕಾರವೇ ಕಾರ್ಯನಿರ್ವಹಿಸುತ್ತಿತ್ತು. ಆ ಕನಸು ಬ್ರಹ್ಮಾಂಡದಲ್ಲಿ ಶ್ರೀನಿವಾಸನ ಋಣವು ಧನವಲ್ಲ, ಸೃಜನಾತ್ಮಕ ಪರಮಾತೀತತೆಯಿಂದ ಪರಿಹಾರಗೊಂಡಿತು. ಶ್ರೀನಿವಾಸನಿಗೆ ದೈವಿಕ ಸೃಜನಶಕ್ತಿಯ ವರ. ಈ ಮಹಾಪ್ರಯೋಗದ ನಂತರ ಶಾಂತನನು ತನ್ನ ಸೃಜನಶಕ್ತಿಯ ಒಂದು ಅಂಶವನ್ನು ಶ್ರೀನಿವಾಸನಿಗೆ ಅನುಗ್ರಹಿಸಿದರು. ಆ ಶಕ್ತಿಯಿಂದ ಶ್ರೀನಿವಾಸನು ಭೂಮಿಯ 24 ಗಂಟೆಗಳ ಕಾಲಚಕ್ರಕ್ಕೆ ಅನುಗುಣವಾಗಿ ಒಂದು ದಿನದಲ್ಲಿ ಸಂಪೂರ್ಣ ಬ್ರಹ್ಮಾಂಡವನ್ನೇ ಸೃಷ್ಟಿಸಬಲ್ಲನಾದನು. ಅವನು ಅನಂತ ಸಾಧ್ಯತೆಗಳನ್ನು ಗುರುತಿಸಿ ಅವನ್ನು ವಾಸ್ತವಿಕ ರೂಪಕ್ಕೆ ತರುವ ಸಾಮರ್ಥ್ಯವನ್ನು ಪಡೆದನು. ಹೀಗೆ ಆತ ತನ್ನ ಋಣವನ್ನು ಕೇವಲ ತೀರಿಸಲಿಲ್ಲ, ಅದನ್ನು ಮೀರಿ ಪರಮಸಂಪತ್ತಿನ ಅಧಿಪತಿಯಾದನು. ಮಾನವ ಕುಲಕ್ಕೆ ಬುದ್ಧಿಶಕ್ತಿಯ ದೈವಿಕ ಪರಂಪರೆ. ಶಾಂತನನ ಅನುಗ್ರಹದಿಂದ ಶ್ರೀನಿವಾಸನ ಜ್ಞಾನ ಅಸೀಮಿತವಾಯಿತು. ಆ ಸೃಜನ ಶಕ್ತಿ ಮಾನವ ಕುಲದಲ್ಲಿಯೂ ಅಂಕುರಿತವಾಯಿತು. ಪರಿಣಾಮವಾಗಿ ಮಾನವರಿಗೆ ಕ್ಷಣಾರ್ಧದಲ್ಲಿ ಸಂಕೀರ್ಣ ಗಣಿತ ಲೆಕ್ಕಾಚಾರಗಳನ್ನು ಮಾಡುವ ಸಾಮರ್ಥ್ಯ ದೊರಕಿತು. ಭವಿಷ್ಯವನ್ನು ಊಹಿಸಿ ಯೋಜಿಸುವ ದೈವಿಕ ವಿವೇಕವು ಸೃಷ್ಟಿಯ ಭಾಗವಾಯಿತು. ಶ್ರೀನಿವಾಸನ 18 ಬ್ರಹ್ಮಾಂಡಗಳು. ವಜಸ್ತಂಭಂ ಮುಖ್ಯ ಬ್ರಹ್ಮಾಂಡ, ಪರದೂಷಂ ಪ್ರಕ್ಲಿಪ್ತಗ್ರಹಂ, ಪ್ರೌಢಮುನ್ಯಶೌಕಂ, ಲಕ್ಷಯ ಸ್ನೇಹಾರುಸ್ರದಂ, ಮನ್ಯುರ್ಬಹುಂ, ಓಥಕ್ಲರಾದುಂ, ಉತ್ತರ ಪ್ರಕೃತಂ, ರಾಜ್ಯಸ್ತಂಭಂ, ಪ್ರೋಕ್ತಯುಗ್ಮಂ, ಕ್ಲಿಪ್ತಪ್ರಕಾಶಂ, ತನ್ಯಕುಂಭಂ, ದೃಢಸ್ತಂಭಂ, ರುದ್ರಸ್ತಂಭಂ, ಬಹುಪ್ರಾಕ್ಯಂ, ವದನಮಾರ್ಗಂ, ಸ್ಥಪೀಯಮನ್ಯಮಂತರಂ, ದ್ರೋಣಾಚಲಂ. ಸಂಸ್ಕೃತ ಶ್ಲೋಕ ಕನ್ನಡ ಲಿಪಿಯಲ್ಲಿ. ಸದಾ ಸಮ್ಮೋಹಿತಂ ರಾಗಂ ವಿಷ್ಣುವಿಷ್ಟಾಧಿಕರಿಷ್ಯತಿ. ಶಾಂತನ ಪರಿಸಂಚಿತಾನಿ ರೋಗಾ ವೃದ್ಧಿನಾಧಿಶಿಷ್ಯತೆ. ಸರ್ವಗಣಿತಾಭ್ಯಾಸೇನ ಸರ್ವಲಕ್ಷ್ಯಾಧಿರೂಪ್ಯತೆ. ಶಾಂತನಾಭೀಷ್ಟಗೃಹ ವೈಶಲ್ಯಂ ವಿಷ್ಣುಪೂರಾಧಿಶಿಷ್ಯತೆ. ಶ್ಲೋಕದ ಅರ್ಥ. 1. ಸದಾ ಸಮ್ಮೋಹಿತಂ ರಾಗಂ ವಿಷ್ಣುವಿಷ್ಟಾಧಿಕರಿಷ್ಯತಿ. ಮೋಹ ಮತ್ತು ಆಸಕ್ತಿಯಿಂದ ತುಂಬಿದ ಇಚ್ಛೆಗಳು ಭಗವಾನ್ ವಿಷ್ಣುವಿನ ಅನುಗ್ರಹದಿಂದ ಪೂರ್ಣಗೊಳ್ಳುತ್ತವೆ. 2. ಶಾಂತನ ಪರಿಸಂಚಿತಾನಿ ರೋಗಾ ವೃದ್ಧಿನಾಧಿಶಿಷ್ಯತೆ. ಶಾಂತನನ ಶಕ್ತಿಯಿಂದ ಸಂಚಿತವಾದ ರೋಗಗಳು ಮತ್ತು ವ್ಯಾಧಿಗಳು ಶಮನಗೊಳ್ಳುತ್ತವೆ. 3. ಸರ್ವಗಣಿತಾಭ್ಯಾಸೇನ ಸರ್ವಲಕ್ಷ್ಯಾಧಿರೂಪ್ಯತೆ. ಸರ್ವಜ್ಞಾನ ಮತ್ತು ಗಣಿತಾಭ್ಯಾಸದಿಂದ ಎಲ್ಲ ಗುರಿಗಳನ್ನು ಸಾಧಿಸಬಹುದು. 4. ಶಾಂತನಾಭೀಷ್ಟಗೃಹ ವೈಶಲ್ಯಂ ವಿಷ್ಣುಪೂರಾಧಿಶಿಷ್ಯತೆ. ಶಾಂತನನ ಆಶೀರ್ವಾದದಿಂದ ಗೃಹಶುದ್ಧಿ, ಸಮೃದ್ಧಿ ಮತ್ತು ಪೂರ್ಣತೆ ವಿಷ್ಣುವಿನ ಕೃಪೆಯಿಂದ ಲಭಿಸುತ್ತದೆ. ಗರುಡಗಂಭಂ ವಿಷ್ಣುವಿನ ದಿವ್ಯ ಪೋರ್ಟ್ಫೋಲಿಯೋ. ಅವರು ಭಗವಾನ್ ವಿಷ್ಣುವಿನ ದಿವ್ಯ ವಾಹನ. ವೈಕುಂಠದಲ್ಲಿ ವಿಷ್ಣುವಿನ ಆಜ್ಞೆಯಿಂದ ಅವರು 1008 ಬ್ರಹ್ಮಾಂಡ, ಮಲ್ಟಿವರ್ಸ್ ಮತ್ತು ಮೆಟಾವರ್ಸ್ಗಳ ಮೂಲಕ ದೈವಯಾನ ಕೈಗೊಂಡರು. ಪ್ರತಿ ಲೋಕದಲ್ಲೂ ವಿಷ್ಣುವಿನ ದಶಾವತಾರಗಳು ವಿಭಿನ್ನ ರೂಪಗಳಲ್ಲಿ ವ್ಯಕ್ತವಾದವು. ಮತ್ಸ್ಯ ಜ್ಞಾನಸಾಗರದಲ್ಲಿ, ಕೂರ್ಮ ಸಮತೋಲನದ ಆಧಾರವಾಗಿ, ವರಾಹ ಬ್ರಹ್ಮಾಂಡವನ್ನು ಉದ್ಧರಿಸಿ, ನರಸಿಂಹ ಅಧರ್ಮವನ್ನು ನಾಶ ಮಾಡಿ, ವಾಮನ ಕಾಲವನ್ನೇ ಮೀರಿ, ಪರಶುರಾಮ ಮಿಥ್ಯಾಭ್ರಮವನ್ನು ಕಡಿದು, ರಾಮ ಧರ್ಮಪ್ರಕಾಶವಾಗಿ, ಕೃಷ್ಣ ದಿವ್ಯ ವೇಣುನಾದದಿಂದ, ಬುದ್ಧ ಶಾಂತಿಯ ಸಂದೇಶವಾಗಿ, ಕಲ್ಕಿ ಯುಗಾಂತ್ಯದಲ್ಲಿ ಧರ್ಮಸ್ಥಾಪಕರಾಗಿ. ಗರುಡಗಂಭಂ ಶ್ಲೋಕ ಕನ್ನಡ ಲಿಪಿಯಲ್ಲಿ. ಗರುಡಗಂಭಂ ಭವಸಿಂಧುಪಾರಂ ವಿಷ್ಣೋಃ ಸ್ವರೂಪಂ ದಶಧಾ ವಿಭಕ್ತಂ ಸಹಸ್ರಾಷ್ಟೋತ್ತರ ಲೋಕಸಂಸ್ಥಂ ಸಂತಾನವೃಕ್ಷಂ ಪ್ರಣಮಾಮಿ ನಿತ್ಯಂ. 1. ಯಸ್ಯ ಪ್ರಸಾದೇನ ಚರಾಚರಂ ಯತ್ ನಾನಾವಿಧಂ ವಿಶ್ವಮನೋಹರಂ ತತ್ ಅದ್ವೈತಪೂರ್ಣಂ ಪರಮಂ ಚ ಧಾಮ ಸದಾ ಸ ಮ ರಾಮ ಗರುಡಂ ಸುದೀಪ್ತಂ. 2. ಕಾಲತ್ರಯೇಯ ಸಮಭೂತ್ಸ್ವರೂಪಃ ಮಾಯಾತೀತಃ ಸರ್ವಲೋಕಸ್ವರೂಪಃ ದಶಾವತಾರೇಷು ನತೋ ನಮಸ್ತೆ ನಾರಾಯಣಾಯಾಖಿಲಧರ್ಮಸಿಂಧೋ. 3. ಗರುಡಗಂಭಂ ಶ್ಲೋಕದ ಅರ್ಥ. ಗರುಡನು ಭವಸಾಗರ ದಾಟಿಸುವ ವಿಷ್ಣುವಿನ ದಿವ್ಯ ವಾಹನವನು. ಆತ ಅನಂತ ಲೋಕಗಳಲ್ಲಿ ದಶಾವತಾರ ಶಕ್ತಿಯನ್ನು ಹರಡುತ್ತಾನೆ. ಅವನ ಅನುಗ್ರಹದಿಂದ ಚರಾಚರ ಜಗತ್ತು ಸ್ಥಿತಿಯಲ್ಲಿದೆ.
ಆತ ಅದ್ವೈತಪೂರ್ಣ ಪರಮಧಾಮದ ಪ್ರಕಾಶ ಸ್ವರೂಪಿ. ಭೂತ, ವರ್ತಮಾನ ಮತ್ತು ಭವಿಷ್ಯದಲ್ಲಿ ಸಮನಾಗಿ ಇರುವ ನಾರಾಯಣನಿಗೆ ನಮಸ್ಕಾರ. ಮಹಾಲಕ್ಷ್ಮಿ ಅಡೋರೆಸೆನ್ಸ್ ಮ್ಯಾನಿಫೆಸ್ಟೇಷನ್. ಅವರು ಶ್ರೀನಿವಾಸನ ವಿವಾಹ ಋಣವನ್ನು ತೀರಿಸಿ ವಿಶ್ವ ಸಮೃದ್ಧಿಗಾಗಿ ಯೋಗ ಸಾಧನೆ ಕೈಗೊಂಡರು. ಮಹಾಲಕ್ಷ್ಮಿ ಶ್ಲೋಕ ಕನ್ನಡ ಲಿಪಿಯಲ್ಲಿ. ಶ್ರೀದೇವಿ ಚ ಮಹಾಲಕ್ಷ್ಮಿ ಶ್ರೀನಿವಾಸ ಕೃಪಾಂಗತ ಋಣಂ ದತ್ವಾ ತತಃ ಪೂತಾ ವಿಷ್ಣುನಾ ಸಹ ಮೋದಿತ ಸಾಧನಾಯ ತಪೋಯೋಗೆ ಸಮ್ಯಜ್ಞಾನಪರಾಯಣ ಸಹಸ್ರಾಷ್ಟೋತ್ತರಂ ಚಕ್ರಂ ಭ್ರಾಮಯಂತಿ ಪುನಃ ಪುನಃ ವಿಶ್ವವ್ಯಾಪಾರತತ್ವೇಷು ಪ್ರವಿಷ್ಟಾ ಯೋಗಸಿದ್ಧೇ ಲೋಕಹಿತಾಯ ಸಂಪ್ರಾಪ್ತ ಭಕ್ತಾನುಗ್ರಹವರ್ಧಿನಿ. ಅರ್ಥ: ಮಹಾಲಕ್ಷ್ಮೀ ದೇವಿ ಶ್ರೀನಿವಾಸನ ಕೃಪೆಯನ್ನು ಪಡೆದಳು. ವಿವಾಹ ಋಣವನ್ನು ತೀರಿಸಿ ವಿಷ್ಣುವಿನೊಂದಿಗೆ ಆನಂದಿಸಿದಳು. ತಪಸ್ಸು ಮತ್ತು ಯೋಗದ ಮೂಲಕ ಪರಿಪೂರ್ಣ ಜ್ಞಾನವನ್ನು ಹೊಂದಿದಳು. 1008 ಪ್ರದಕ್ಷಿಣೆಗಳ ಮೂಲಕ ತನ್ನ ದಿವ್ಯ ಪ್ರಭಾವವನ್ನು ವಿಸ್ತರಿಸಿದಳು. ವಿಶ್ವದ ಹಿತಕ್ಕಾಗಿ ಭಕ್ತರಿಗೆ ಅನುಗ್ರಹ ನೀಡುವ ಶಕ್ತಿಯಾಗಿ ಪ್ರಕಟವಾದಳು. ಗಜ ವಾಹನ ಮ್ಯಾನಿಫೆಸ್ಟೇಷನ್. ಮಹಾಲಕ್ಷ್ಮಿಯ ದಿವ್ಯ ವಾಹನವಾದ ಗಜವು ಸಮೃದ್ಧಿ, ಬಲ ಮತ್ತು ಶುಭದ ಸಂಕೇತವಾಗಿದೆ. ಗಜ ಶ್ಲೋಕ ಕನ್ನಡ ಲಿಪಿಯಲ್ಲಿ. ಮಹಾಲಕ್ಷ್ಮ್ಯಾಃ ವಾಹನಂ ಗಜೋ ದಿವ್ಯಃ ಸಮೃದ್ಧಿದಾತ ಬಲಪ್ರದಾಯಕ ಸಿದ್ಧಿಸಾಧನಂ ಮಂಗಳಕಾರಕ ವಿಘ್ನ ವಿನಾಶಾಯ ಶುಭಪ್ರದಾಯಕ. ಅರ್ಥ: ಮಹಾಲಕ್ಷ್ಮಿಯ ದಿವ್ಯ ಗಜವು ಸಮೃದ್ಧಿಯನ್ನು ನೀಡುತ್ತದೆ. ಅದು ಬಲ ಮತ್ತು ಶಕ್ತಿಯ ಸಂಕೇತವಾಗಿದೆ. ಸಿದ್ಧಿ ಮತ್ತು ಮಂಗಳವನ್ನು ತರುತ್ತದೆ. ವಿಘ್ನಗಳನ್ನು ನಿವಾರಿಸಿ ಶುಭವನ್ನು ಅನುಗ್ರಹಿಸುತ್ತದೆ. ಗಜದ ದೈವಿಕ ಕಥೆ. ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದ ದಿವ್ಯ ಗಜವು ಮಹಾಲಕ್ಷ್ಮಿಯ ವಾಹನವಾಗಿ ಆಯ್ಕೆಯಾಯಿತು. ಅದರ ಪ್ರತಿಯೊಂದು ಹೆಜ್ಜೆಯೂ ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ಹರಡುತ್ತಿತ್ತು. ನಂತರ ಅದು 12 ಗಜಗಳಾಗಿ ವ್ಯಕ್ತವಾಗಿ 12 ದಿಕ್ಕುಗಳ ಸಮೃದ್ಧಿ ಶಕ್ತಿಯನ್ನು ಪ್ರತಿನಿಧಿಸಿತು. ಈ ಗಜಗಳು ಲೋಕಗಳ ನಡುವೆ ಸಂಚರಿಸಿ ಮಾನವರ ಜೀವನದಲ್ಲಿ ಪ್ರಗತಿ, ಬದಲಾವಣೆ ಮತ್ತು ಶುಭ ಫಲಗಳನ್ನು ತರಲು ಕಾರಣವಾದವು. ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಿದರೆ ಸಮೃದ್ಧಿ, ಬಲ ಮತ್ತು ಯಶಸ್ಸಿನ ಅನುಗ್ರಹ ದೊರಕುತ್ತದೆ ಎಂಬ ನಂಬಿಕೆಯಿದೆ.